ಇಲ್ಲಿ ನೋಡ್ರಿ ನಮ್ಮ ಸೈತಕ್ಕ ಆಲ್ಮೋಸ್ಟ್ ಈಗಾಗಲೇ ಆಕಿನ ಚಾನಲ್ದೊಳಗೆ ಪಡ್ ಮಾಡಾಕ ಫೇಮಸ್. ಪಡ್ಡು ಮತ್ತು ಚಪಾತಿ ಎರಡೂನು ಏನಂತಾವು ಕೋಲಿ ಕೋಲಿ. ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಮತ್ತೆ ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಹೆಂಗೆ ರೆಡಿ ಆಗಿ ನೋಡ್ರಿ. ಈ ನನ್ನ ನೈಟಿಗೆ, ಈ ನನ್ನ ಫೇಸಿಗೆ, ನನ್ನ ಜುಮ್ಕಿಗೆ ತಟ್ಟಿಗೂ ಸಂಬಂಧ ಇಲ್ಲ ಅನ್ಸಾಕತ್ತೈತಿ. ಇರ್ಲೆಕ್ಕ ಹಂಗೆ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇದು ಎಲ್ಲರೂ ಫ್ಯಾಮಿಲಿ ಕೂಡಿ ನೋಡಿ ವಿಶ್ ಮಾಡಿರಿ. ಹಂಗೆ ಎಲ್ಲರೂ ಈ ನಮ್ಮ ಎರಡೂ ಫ್ಯಾಮಿಲಿಗೂ ನಿಮ್ಮ ಸಪೋರ್ಟು ಅಷ್ಟೇ ಇರಲಿ ಅಂತೇಳಿ ಹೇಳ್ಕೊತಾ ಮತ್ತು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ಓಂಕಾರ ನೋಡ್ರಿ ಗಾಡಿ ತೊಗೊಂಡು ಹೆಂಗೆ ಹೇಳತ್ತಾರ. ಓಂಕಾರ ಹಾಯ್ ಹಾಯ್ ಫ್ರೆಂಡ್ಸ್ ಅಲ್ಲ ನೀವು ಒಟ್ಟು ಇದು ಆತಲ್ಲ ಕಮಲಾವತಿ ಯವ್ವ ಕಟ್ಟಿಗೆ ಎಲ್ಲಿ ಕೊಡ್ದಕ್ಕೈತಿ ಎಂದು ಕೊಡ್ದಕ್ಕೈತಿ. ನಮ್ಮ ಅವನ ಕೇರಿ ಬಿಟ್ಟು 2 ವರ್ಷ ಹತ್ತು ಯವ್ವ ಏ ಓಂಕಾರ ಹಾಯ್ ಮಾಡಮ್. ಏನು ಮಾಡಕತ್ತಿ ನಿನಗೆ ಏ ಓಂಕಾರ ಹಾಯ್ ಮಾಡೋಪ್ಪ. ಓಂಕಾರ ಆಟದ ಗದ್ದಲಾಗ ಬಿದ್ದಾನ್ರಿ. ಇಷ್ಟು ಯಾಕೆ ನಾ ರೆಡಿ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಸೈತಾಕನ್ ಚಾನಲ್ದಾಗ ಇವತ್ತೇ ಇಲ್ಲಾಂದ್ರೆ ನಾಳೆ ಅಪ್ಲೋಡ್ ಆಗ್ಬೋದು ಶಾರ್ಟ್ ವಿಡಿಯೋ. ನನ್ನ ಮೊಬೈಲ್ದಾಗ ಅದನ್ನು ವಿಡಿಯೋನ ಮಾಡಲಿಲ್ಲ ನಾನು. ನನ್ನ ಮೊಬೈಲ್ ಒಂಚೂರು ರಿಪೇರಿಗೂ ಬಂದೈತಿ. ಒಂದೇ ಜುಮ್ಕಿ ಕಲರ್ ಹಂಗೆ ಅನ್ನಿಸ್ತಾವೆ. ಕಲರ್ ಹಂಗೆ ಅನ್ನಿಸ್ತಾವೆ. ಒಂದೇ ಜುಮ್ಕಿ ಹೋಗೋದು ಕಾಲಿಗೆ ಪೆಟ್ ಮಾಡ್ಕೊಳ್ಳೋದು ಅಳೋದು. ನೀ ಅಲ್ಲಲ್ಲಿ ಬಿಡು ಅಪ್ಪ. ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಸಂಜೆ ಮಾಡಿ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಸೈತಕ್ಕ ಆಲ್ಮೋಸ್ಟ್ ಈಗಾಗಲೇ ಆಕಿನ ಚಾನಲ್ದೊಳಗೆ ಪಡ್ ಮಾಡಾಕ ಫೇಮಸ್. ಪಡ್ಡು ಮತ್ತು ಚಪಾತಿ ಎರಡೂನು. ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್. ಏನು ಮಿಸ್ಟೇಕ್ ಅಂತಂದ್ರೆ ಬೆಳಗ್ಗೆ ನಾವು ಪಡ್ ಮಾಡೋಕ್ಕೋಸ್ಕರನೇ ಹಾಕಿರೋ ಹಿಟ್ಟಿತ್ತಿದ್ದು. ಇದನ್ನೆಲ್ಲರೂ ದೋಸೆ ತಿಂದ್ಬಿಟ್ರು. ನಾನು ಅವ್ರು ಪಡ್ ತಿನ್ನಲ್ಲತ್ತೇಳಿ ದೋಸೆ ಹಾಕಿದ್ನಿ. ನಾ ಅವ್ರಿಗೆ ತಿನ್ಸೋದು ನೋಡಿ ಶ್ರೀ ಇದು ಸಿದ್ಧಾರ್ಥ ಮತ್ತು ಸ್ನೇಹ ಇಬ್ರು ಅವರು ದೋಸೆನೇ ತೊಗೊಂಡ್ರು. ಮಮ್ಮಿನೂ ನನಗೂ ಉತ್ತಪ್ಪ ಆಗತ್ತೆ ದೋಸೆನೇ ಹಾಕ್ಕೊಡಂದ್ಲು. ಹಂಗಾಗಿ ಪಡ್ ಕ್ಯಾನ್ಸಲ್ ಆಗಿ ಎಲ್ಲರೂ ದೋಸೆನೇ ಉಂಡ್ಬಿಟ್ವಿ. ಯಾಕಂದ್ರೆ ಅರ್ಜೆಂಟ್ ಹೋಗೋದೊಂದಿತ್ತು ನೋಡ್ರಿ ಖಾರ ಕುಟ್ಸ್ಕೊಂಬರಕ್ಕೆ. ಖಾರ ಕುಟ್ಟಿಸ್ಕೊಂಬಂದಾರ. ಆಮೇಲೆ ನಾನು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೋತೀನಂತ. ಫಸ್ಟ್ನೇ ಸಾಚ ಇದು ಫಸ್ಟ್ ಸಾಚ ಒಂದು ಸ್ವಲ್ಪ ಹಂಗೆ ಆಗುತ್ತೆ. ಆಮೇಲೆ ಸ್ವಚ್ಛ ಅಂದ್ ಬರ್ತೈತಿ. ಈಗ ಮಕ್ಕಳಿಗೆ ಸಜ್ಕ ಮಾಡಿದ್ದೆ. ಮಮ್ಮಿ ಇವತ್ತು ತುಪ್ಪ ಕಷಾಯ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ. ತುಪ್ಪ ಹಾಕಿ ಸಜ್ಕ ಊಟ ಮಾಡಿಸಿದ್ನಿ. ಈಗಾಗಲೇ ಓಂಕಾರ ಮಕ್ಕೊಳಕ್ಕೆ ಬಂದಾನ. ಬಿಸಿ ಬಿಸಿ ಪಡ್ಡಕ್ಕೆ ಹಾಕತ್ತಾಳ್ರಿ. ಅದಕ್ಕೆ ಮುಂಜಾನೆ ಹಾಕಿರೋ ಹಿಟ್ಟಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಹಾಕೇಸಿ ಪಡ್ ಮಾಡತ್ತಾಳ್ರಿ. ಸಾಂಬಾರು ಐತಿ. ಈ 2ನೇ ಸಚ್ಚೆ ಚಂದ ಬರ್ತಾವ. ನಾವು ಫಸ್ಟ್ ಒಂದು ಸಚ್ಚೆ ಹಂಗೆ ಬರತ್ತಾವ. ಗಿಲಿ 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 ಗಿಚ್ಚಿ ಗಿಲಿ ಗಿಲಿ. ಹಂಗಾಗಿ ಗಿಚ್ಚಿ ಗಿಲಿ ಗಿಲಿ ಯಾರು ನೋಡ್ತಿರ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಮಾಮ್ ಏ ಮಮ್ಮಿ ಈಗ ತೋತಿಲ್ಲ ನೀನು. ಹೇಳ್ರಿ ಲಘು ಹೇಳ್ರಿ. ಬರ್ರಿ 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 ಬರ್ರಿ. ಏನಿನ್ನು ತಿತ್ತಿಲ್ಲ ಪಡ್ಡು ಪಡ್ಡು ದೋಸೆ ಪಡ್ಡು ಪಡ್ಡು ಚಂದಕ್ಕವು. ಬಾ ಹೇಳಪ್ಪಿಲ್ಲ ಶ್ರೀ ಸುಡ್ತಾವಿಲ್ಲ ಅವು. ಓ ಮಾ ನೀನು ಮಕ್ಕಳಿಲ್ಲ ಎದ್ದಿ ಸಾಂಬಾರು ತಂಬರ್ಲೇನು? ಸಾಂಬಾರು ತಿಂತಿ? ಅಯ್ಯೋ
ಇವತ್ತು ಎಷ್ಟು ಬೇರೆ ತೆಗ್ದ ಲೇಟ್ ಬರ್ತಲ್ಲ ನಾನೇ ಎಷ್ಟು ಬೇರೆ 6 ಬೇರೆ ತೆಗ್ದಾನ ಗುಡುಗು ಸಾತೈತಲ್ಲ ಕರೆಂಟ್ ತೆಗೆದ್ಬಿಟ್ಟ ನೋಡ್ರಿ ಎಂತ ಚಂದ ವಿಡಿಯೋ ಮಾಡಾತಿದ್ನಿ ಟಿವಿ ನೋಡ್ಕೋತ ಮನಸ್ಸು ಕೊಟ್ಟು ಅವರು ತಿನ್ನಾಕತ್ತಿದ್ರು ತಿನ್ನಪ್ಪಿ ನೆಟ್ಟು ಕುಲ್ ಬರೀ ಆಡ್ ತೆಜ್ಗು ಪಾಡಿ ತುಂಬುತ್ತ ಹಿಲ್ಪಿಲ್ವ ಚಪಾತಿ ಸಾರು ತಿಂತೇನು ಬೇಡ ತೋರ್ತ ಬಾರ ಪಿಲ್ಲ ಅಲ್ಲಿ ಪ್ಯಾಂಟ್ ನೀತಲ್ಲಿ ಹೋಗ್ರೇನು ಹಾಂ ತಿಂತೀಯ ಯಾವ್ದು ಸರಿ ಸರಿ ಕತ್ತಲಾಗ ಎಲ್ಲಾರು ಕುತ್ಕೊಂಡು ಪಡ್ತಿರ್ತಾರ ಈಗ ಆಕೇಳನ ನಾವು ತಗೊಳ್ಳೋಣ ಬರ್ರಿ ಫ್ರೆಂಡ್ಸ ವಾವ್ ಸಾರು ಮಾತ್ರ ಮಸ್ತ್ ಮಾಡೀನಿ ಮುಂಜಾನೆ ಸಾಂಬಾರು ಸೌತೆಕಾಯಿ ಗಜ್ರಿ ಎಲ್ಲನೂ ಹಾಕಿ ನೋಡ್ರಿ ಇಲ್ಲಿ ಅವರೆಲ್ಲರೂ ಹೊರಗೆ ಕೂತಾರ ಕರೆಂಟ್ ಬಂದು ಚಲೋ ಆಯಿತು ನಾನು ಟಿವಿ ನೋಡ್ಕೋತ ಕಾಟ ಮ್ಯಾಗ ಕಿರಿಕಿರಿ ಇರ್ಲಾರ್ದಂಗೆ ತಿಂದ್ಬಿಡ್ತೀನಿ ರೀ ನಾನು ತಿಂದು ಆಮೇಲೆ ಸಿಗ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ ಬರ್ರಿ ನಿನ್ನೆ ವಿಡೋಣ ಪೂರ್ತಿ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಮತ್ತು ಇವತ್ತು ಕೂಡ ಲಾಗ್ನ ಕಂಟಿನ್ಯೂ ಮಾಡೀನಿ ಚಹಾ ಆಗೈತಿ ರೀ ಎಲ್ಲರದನ್ನು ಕಸ ಆಗೈತಿ ಅಪ್ಪ ಇವತ್ತು ಹಣ್ಣಿಗೆಲ್ಲ ಪೂರ ಎಲ್ಲ ತಮ್ಮದ ಅವ್ರು ತಿನ್ನಾಕ ಬಾವಮ್ಮ ಗಡಿ ಮತ್ತೆ ಕೊಡು ಸಾಂಬಾರು ಹಂಗೆ ಬರಲ್ಲ ಅವ್ರು ಯಾವಾಗ ಬರ್ತಾರ ಒಟ್ಟು ಏನು ಬೇಕಿತ್ತಲ್ಲಿ ಒಗದೆ ಒಗನಿ ಕೌದಿಯೋ ಬಂದ್ ನೋಡಿ ಕಾವದೆ ಸಿರಿಯಾ ಏ ಹೋಗ್ಬೇಡ ಏನಂತಾವು ಕೋಲಿ ಮುಗಿತ್ರ ತಿನ್ನೋದು ಇನ್ನ 2 ಹಣ್ಣು ಉಳಿಸಿದ್ಯಾ 5 ಹಣ್ಣಾಗ 4 ಹಣ್ಣಾಗ ನೋಡ್ರಿ ಪಪ್ಪಾಯ ಓಕೆ ರೀ ಹಂಗ ತಿಂದ ಆಮೇಲೆ ಸಿಗೋಣ ಬಾಯ್ ಕೋಲೆ ಒಳಗಿಡ್ತೀಯಾ ಬೀಜ ತೆಗೆದು ಕೊಡ್ತಾ ಕೊಡು ಯಾವ ಹುಡ್ಗ ಹಾಂ ಬರ್ರಿ ನಾನು ಚಟ್ನಿ ಮಾಡಾಕ ಮೆಣಸಿನ್ಕಾಯಿ ಉರಾಕತ್ತೀನಿ ಸೈತಾಕ ಮಸ್ತ್ ಬಿಸಿ ರೊಟ್ಟಿ ಮಾಡಾಕ ಮಮ್ಮಿ ಪುಂಡಿ ಪಲ್ಯ ಮಾಡ್ಯಾರಿ ಗಜ್ಜರಿ ಊಟ ಬಾರಿಸ್ಬೇಕಂತ ಮಾಡ್ಯಾರ ಇವತ್ತ ಆದ್ರೆ ಸೈತಾಕನ ರೊಟ್ಟಿ ಆತು ಅವಂದು ಪುಂಡಿ ಪಲ್ಯ ಆತು ನಾನು ದಾರಿ ಜಳಕ ಮಾಡಾಕತ್ತೀನಿ ನಾನು ಲೇಟ್ ಆತು ಜಳಕ ಮಾಡಕ್ಕಿನ ಮೊದ್ಲ ಆಗಿದ್ರ ಶೇಪ್ ನಾಕಿತ್ತು ವಿಡೋಣ ಎಂಡ್ ಮಾಡಿರತ್ತ ಅಂತ ಅನ್ಕೊಂಡಲ್ಲ ಜಳಕ ಮಾಡಾಕ ಮಾಡಿರತ್ತೆ ಮಾಡಾಕತ್ತೀನಿ 2 ಸಲ ಅವ್ರು ಒಂದು ಚಟ್ನಿ ರೆಸಿಪಿ ತೋರಿಸಿಲ್ಲ ನೋಡ್ರಿ ನಿಮ್ಗೆ ಇವತ್ತು ಹಂಗಾನೆ ಡೀಟೇಲ್ಸ್ ಆಗಿ ಯಾವ ಥರ ಚಟ್ನಿ ಇದು ಖಾರ ಆಗಂಗಿಲ್ರಿ ನೀವು ಬೇಕಾದಂಗೆ ಪಲ್ಯ ಹಚ್ಕೊಂಡು ಹೆಂಗೆ ತಿಂತಿರ್ಲ ಹಂಗೆ ಪಲ್ಯ ಹಚ್ಕೊಂಡಂಗೆ ತಿನ್ಬೋದು ಮನ್ಯಾಗ ಮಾಡಕ್ಕೆ ಏನು ಕಾಯಿಪಲ್ಯ ಇದ್ದಿಲ್ಲಪ್ಪ ಅಂದ್ರೆ ಮೆಣಸಿನ್ಕಾಯಿ ಅಷ್ಟೇ ಇದ್ದು ಅಂದ್ರೆ ಖಾರ ತಿನ್ನೋರಿಗೆ ಖಾರನೂ ಆಗಂಗಿಲ್ಲ ಪಲ್ಯ ಬೇಕಂದ್ರೆ ಪಲ್ಯನೂ ಆಗುತ್ತೆ ಅಷ್ಟು ರುಚಿ ಆಗ್ತದೆ ಇದು ಮೆಣಸಿನ್ಕಾಯಿ ಆ್ಯಕ್ಚುಲಿ ಚಟ್ನಿಗೆ ಯಾರು ಉಳ್ಳಾಗಡ್ಡಿ ಹಾಕಲ್ಲ
ನಾನು ಹಾಕ್ತೀನಿ ಅದಕ್ಕೆ ಹೇಳತ್ತೀನಿ. ಏನೋ ಮಾಡಕ್ಕೆ ಕಾಯಿಪಲ್ಯ ಇರ್ಲಾರ್ದಾಗ ಇದನ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಖಾರ ತಿನ್ನಲ್ಲ ಅಂದರು ಕೂಡ ಚಟ್ನಿ ತಿನ್ನಲ್ಲ ಅಂದರು ಕೂಡ ಈ ಚಟ್ನಿನ ಅವ್ರು ತಿಂತಾರೆ. ಅಲ್ಲಿ ನೋಡ್ರಿ ಹಂಗ ಸಚ್ಚ ಕಟ್ಟಿ ಹೋದ್ರೆ ರೊಟ್ಟಿ ಮಾಡಿಕೊಳ್ಳಲೇನ ನೀ ಬ್ಯಾಡ ನೃತ್ತ ಮಾಡಿ ತಿಂತೇನ ನೀ ಸಿರಿ ಊಟ ರೆಡಿಯಾಗಲೇನ ಏನ್ ಮಾತಾವ ಒಂದು ಬಳ ಕೇಳಲೇನ ನಿನ್ನ ಮನೆಯ ನಾನಿನ ಒಳತಿ ಬಿಸಿ ಬಿಸಿ ರೊಟ್ಟಿ ಮಾಡತ್ತಿ ನೋಡ್ರಿ ಫ್ರೆಂಡ್ಸ್. ಜಳ ಅಂದ್ರೆ ಸಿಕ್ಕಾಪಟ್ಟೆ ಐತಿ. ರೊಟ್ಟಿ ಅಂತ ಗಟ್ಟಿ ಅಲ್ಲಿ ನೋಡ್ರಿ. ಹುಡುಗಿ ಗಂಜಿ ತಿಂತಾಡ್ರಿ ಬರು. ನಾವು ದೊಡ್ಡವ್ರಿಗೇನೈತಿ ಈಗ ಪುಂಡಿ ಪಲ್ಯ ಇವತ್ತು ಮಸ್ತ್ ಊಟ ಅಂದ್ರ ಟೇಸ್ಟಿ. ನಮ್ಮ ಉತ್ತರ ಕರ್ನಾಟಕದ ಜವಾನಿ ಊಟ. ಮತ್ತೆ ಒಂದೊಂದು ಮಾಡಿದ್ವಿ. ನಾ ರೊಟ್ಟಿ ಮಾಡಾಕತ್ತೀನಿ, ಸರ್ ಚಟ್ನಿ ಮಾಡಾಕತ್ತಾಳ, ಮಮ್ಮಿ ಪುಂಡಿ ಪಲ್ಯ ಮಾಡಾಕ. 3 ಮಂದಿ ಕಾಂಬಿನೇಷನ್ ಊಟ ಇವತ್ತು. ಚಾ ಮಾಡಿಂದ ನೀವ ಕುತ್ಕೊಂಡು ಏನಾರ ಮಾತು ಹೇಳ್ತೀವ ಅವಸರ ಗುಸರು ಮಾಡಂಗಿಲ್ಲ. ಒಮ್ಮೆ ಟೈಮ್ ಆಗ್ತು ಅನ್ನೋ ಓಡಾಡ್ಬಿಡ್ತೀವಿ. ಆಗ ಟೈಮಿಗೆ ಆಗುತ್ತಾ ಒಂದು 15 ನಿಮಿಷ ಕಮ್ಮಿ ಆಗ್ಬೋದು ಅಷ್ಟೇ. ಮಾಡ್ಬೇಕಾಗ್ತೀವಿ. ನೀವಂತ ಕುಂತಾಗ ಬರೀ ಮಾಡ್ಬೇಕನ್ನ ಅನ್ಕೋತ ಕೂತೀವಿ ಅಂದ್ರೆ ಕಡೆ ಚಂದಾಗ ನೀವಂತ ಕುಂದ್ರದಾಗಂಗಿಲ್ಲ, ಎದ್ದು ಕೆಲಸ ಮಾಡೋದು ಆಗಂಗಿಲ್ಲ. ಕುಂತಾಗ ಕುಂತ್ಬಿಡಿದ್ರಿ ಮಾಡ ಮುಂದಾಗ ಒಮ್ಮೆ ಅವ್ರ ಗುಸರು ಮಾಡ್ಬಿಡೋದು. ಈ ಪುಡಿ ಅದಕ್ಕೆ ಸುಟ್ಟಿ ಅಂತಾರ್ರಿ. ಎಲ್ಲ ಟೈಮ್ ಸರಿ ಮಾಡಕ್ ಹೋದ್ರೆ ಸುಟ್ಟಿ ಅಂತಾರನು ಇಲ್ಲ. ನಿವಾಂತ ಮಾಡೋದ ಸುಟ್ಟಿ ರಜೆ ಅಂತಾರ. ಅಂದ್ರೂ ನಮ್ದು ಒಟ್ಟಿಗೆ ಟೈಮ್ ಸರಿ ಹಾಕೊಂತೀವಿ. ಹುಡುಗರು ಆಗ್ಯಾದ್ರಿ ಈಗ ತಿನ್ನಂಗಿಲ್ಲ ತಿನ್ನಂಗಿಲ್ಲ. ನಮ್ಮ 2 ಹುಡುಗರು ಆಗ್ಯಾದ. ರಾಗಿ ಮಾಡಿದ್ದೇರಿ ಇವತ್ತು ನಾನು. ಆ ಪಿಲ್ಲ ತಿನ್ನಲ್ಲ ಅದನ್ನ ತಿಂತಿದ್ದು ಅಂದ್ರೆ ಅವು ಮಾಡಿಬಿಡ್ತಿದ್ದೆ ನಾನು. ತಿನ್ನೋದ್ರೆ ಮಾಡಲಿಲ್ಲ ನೋಡ್ರಿ. ಮೆಣಸಿನ್ಕಾಯಿ ಉಳ್ಕೊಂಡೇರಿ ಈಗ. ಒಟ್ಟ ಈ ಚಟ್ನಿ ಖಾರ ಆಗತ್ರಿ, ಆದ್ರೆ ತಿನ್ನೋರಿ ಖಾರ ಆಗಂಗಿಲ್ಲ. ಒಟ್ಟ ಚಟ್ನಿನೇ ತಿನ್ನಲ್ಲ ಅಂತಿರ್ತಾರ ಅವ್ರು ಆರಾಮ್ಸೆ ತಿಂತಾರ. ಮಸ್ತ್ ಚಟ್ನಿ ತಿನ್ನೋದು ಈಗ ಖಾರ ಕಮ್ಮಿ ಆಗುತ್ತೆ ಅಷ್ಟ. ಒಟ್ನಲ್ಲಿ ಎಲ್ಲಾರು ಹುಡುಗರ್ಲಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನೋಂತ ಮೆಣಸಿಗೆ ಮೇಲೆ ಡಿಪೆಂಡ್ ಅದು. ಮೆಣಸಿಗೆ ಖಾರ ಇದ್ದು ಅಂದ್ರೆ ಸ್ವಲ್ಪ ತಿನ್ನೋದು. ಇಲ್ಲ ಅಂದ್ರೆ ಉಳ್ಳಾಗಡ್ಡಿ ಹಾಕ್ತೀನಲ್ರಿ. ಉಳ್ಳಾಗಡ್ಡಿ ಒಂದು ಟಮಾಟೆ. ಉಳ್ಳಾಗಡ್ಡಿನೂ ಕಮ್ಮಿ ಅಲ್ರಿ, ದೊಡ್ಡ ದೊಡ್ಡ 2 ಉಳ್ಳಾಗಡ್ಡಿ ಹೆಚ್ಚಿನಿ ಸದ್ದ. ಚಂದಾಗ ಎಣ್ಣೆ ಹಾಕೊಂಡು ಉರಿದ್ರಿ ಅದನ್ನ. ಮತ್ತೊಂದು ಟಮಾಟೆ ಹುರ್ಕೊಳ್ಳೋದು. ಬೆಳ್ಳುಳ್ಳಿ, ಜೀರಿಗೆ, ಒಂದ ಹಳ್ಳ ಬೆಲ್ಲ, ರೊಟ್ಟಿ ರೆಡಿ. ಮತ್ ಬೆಂಡಿಕಾಯಿ ಒಂದ್ ಪಲ್ಯ ಮಾಡಿದ್ರೆ ಅದನ್ನ ಮಮ್ಮಿ ಹೆಚ್ಚಿಟ್ಟೇಳ. ಇದನ್ನ ಮತ್ತೊಂದ್ಸಲ ನೋಡಿದ್ರಿ ಸದ್ಯಕ್ಕೆ ಚಟ್ನಿ ಅದನ್ನ ಇದೆಲ್ಲ ಜಲ್ದಿ ಹರದ್ನಪ್ಪ ಅಂತಂದ್ರೆ ಅದನ್ನು ಹುಡ್ಕೊಂಡ್ ಬಡಗನ ಒಗ್ಗರಣೆ ಹಾಕ್ತೀನಿ. ಅಷ್ಟೊತ್ತಿಗೆ ಮಮ್ಮಿ ಉಣ್ಣಾಕ್ ಬಂದವ್ರು ಮುಗಿತೇವೆ. ಅಲ್ಲಿ ಅಮ್ಮ ಓದ್ಸಾಕತ್ತಾಳ ಅದನ್ನ ಹಿಡಿಯೋ. ಮಮ್ಮಿ ಹೆಂಗ್ ಓದಿಸ್ತಾಳ ಎಲ್ಲರಿಗೂ. ದೊಡ್ಡ ಮಮ್ಮಿ ಹೆಸರು ಗೊತ್ತಿಲ್ಲ. ಓದಿಸಿ ಅವ್ ಕತ್ತಿ ಓದಿಸಿ ಬುಕ್ಕ ತಗೊಂಡ್ ನಮ್ಮ ಮಮ್ಮಿ ಕತ್ತಿ ಬಾಯ್ಪಟ್ಲೆ ಓದಾಕತ್ತಾಳ. ಕಾಯಿಗೆ ಕತ್ತಿ ಹೇಳಿ ಒಳ್ಳೆ ಸೀದಾ ಕುಂಡ್ರ ಕಾಯಿಗೆ ಕತ್ತಿ ಹೇಳ್ತೀನಿ. ಒಂದೇ ಪಾಠ ಅನ್ರಿ, ಒಂದೇ ಪಾಠ. ಇದು ಕಾಯಿಗೆ ಕತೆ. ಇದು ಏನೈತಿ? ಈ ಕಾಯಿಗೆ ಕಥೆಯನ್ನು ಕಾಯಿಗೆ ನೀರಡಿಕೆ ಆಗಿತ್ತು. ಎಲ್ಲಿ ನೀರು ಸಿಗಲಿಲ್ಲ ಮತ್ತು ಹೊಲದಲ್ಲಿ ಮಣ್ಣ ಮಟ್ಟಿಗೆ ಇತ್ತು. ಆ ಮಟ್ಟಿಗೆಯಲ್ಲಿ ಸ್ವಲ್ಪ ನೀರು ಇತ್ತು. ಅದು ಕಾಯಿಗೆ ನೀರು ನಿಲುಕಲಿಲ್ಲ. ಮತ್ತು ಅದು ಏನು ಮಾಡಿತು? ಹೋಗಿ ಒಂದೊಂದು ಸಿರಪುಂಡು ಹಳ್ಳ ತಂದು ಆ ಮಟ್ಟಿಗೆಯಲ್ಲಿ ಹಾಕಿತು. ಅವಾಗ ಏನಾಯ್ತು? ಮೇಲೆ ಬಂತು. ಆ ಕಾಗಿಗೆ ಬಹಳ ಖುಷಿ ಆಯ್ತು. ಅವಾಗ ಕುಡಿದು ಆ ಕಾಯಂದು ಸಂತೋಷದಿಂದ ಹಾರಿ
ಹೋಯಿತು ಪೇಜ್ ಹೋಗುತ್ತಿದ್ದು. ನಾನು ಈಗ ಈ ಕಥೆಯನ್ನು ಸುಳ್ಳು ಯಾವುದು ಖರೆ ಯಾವುದು ಓದಿ ಓದಿ ಹೇಳುತ್ತೇನೆ. ಕೈ ತೆಗಿ, ನೆಟ್ಟು ಕುಂದ್ರು, ಸೊಂಟ ಐತಿ ಇಲ್ಲಿ ನಿನಗ, ನೆಟ್ಟು ಕುಂದ್ರು. ಚಿಣಿಗೆ ನಾವು ಕುಂದ್ರು ಬಾಯಿಲೆ ಬರೀ ಕತ್ತಿ ಹೇಳಿ. ಸರಿ, ಇವತ್ತು ಹೇಳ್ತೀನಿ, ಈಗ ನೀ ಹೇಳಕ್ಕಂತಿ. 2 ನರಿಯನ್ನು ಇತ್ತು. ಆ ನರಿಗೆ ಒಂದು ನರಿ ಕುಂಟ ಇತ್ತು. ಕುಂಟ ಕಾಲಿದ್ದಿಲ್ಲ ಒಂದು ನರಿಗೆ. ಆ ನರಿಯನ್ನು ಮತ್ತೊಂದು ನರಿ ಹೆಗಲ ಮೇಲೆ ಕುಂದರಿಸಿಕೊಂಡು ಕಬ್ಬಿನ ತೋಟಕ್ಕೆ ಹೋಯಿತು. ಕಬ್ಬಿನ ತೋಟದಲ್ಲಿ ಕಬ್ಬು ಕಡಿದು ದೊಡ್ಡ ನರಿ ಸಣ್ಣ ನರಿಗೆ ತಂದು ಕೊಟ್ಟಿತು. ಆ ನರಿ ಹೊಟ್ಟೆ ತುಂಬಾ ಹಾಲ ಕುಡಿ. ಬರ್ರಿ ಈಗ ನಾನು ಚಟ್ನಿ ಅರ್ಯಾಕ ಏನೆಲ್ಲನ ರೆಡಿ ಮಾಡ್ಕೊಂಡಿನಿ ಅಂತೇಳಿ ನೋಡಾಕತ್ರಿ. ನಿಮಗೆ ಕಾಣಿಸಕತ್ತಿರೋ ಹಂಗೆ ಹಸಿಮೆಣ್ಸಿನ್ಕಾಯಿ ಮಸ್ತ್ನಾಗ ಹುರ್ಕೊಂಡಿನ್ರಿ. ನೆಕ್ಸ್ಟ್ ಉಳ್ಳಾಗಡ್ಡಿನ ಸೂಪರಾಗಿ ಹುರ್ಕೊಂಡಿನಿ. ಟಮಾಟಿ ಹುರ್ಕೊಂಡಿನಿ. ಟಮಾಟಿ ಒಂದು ದೊಡ್ಡದಿತ್ತಂದ್ರೆ ಅರ್ಧ ಸಾಕು. ಇದು ಬೆಳ್ಳುಳ್ಳಿ ರೀ, ಉಪ್ಪು, ಜೀರಿಗೆ, ಬೆಲ್ಲ, ಇಷ್ಟು ಸಾಕ್ರಿ ಈ ಚಟ್ನಿನ ಹರ್ಯಾಕ. ಕಲ್ಲಾಗರದ್ರೆ ಭಾಳ ಮಸ್ತ್ ಆಗುತ್ತೆ. ಮಿಕ್ಸಿಗರದ್ರೆ ಒಂಥರ ಹೆಂಗೋ ಆಗತ್ರಿ. ಇದು ಇತ್ತಂದ್ರೆ ಆದಷ್ಟು ಕಲ್ಲಾಗ ಹರ್ಯಾಕ ಪ್ರಯತ್ನ ಮಾಡಿರಿ. ಇಲ್ಲ ಅಂದ್ರೆ ಆಪ್ಷನ್ಸ್ ಅಂತೂ ಇಲ್ಲ, ಮಿಕ್ಸಿಗೆ ಹಾಕೋರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈ ರೆಸಿಪಿನ ಇಷ್ಟು ಎಲ್ಲ ಇದಕ್ಕೇನು ಬೇಕಂತೇಳಿ ತೋರಿಸಿ ನಾನು. ಇಷ್ಟು ಕಲ್ಲಾಗರದಿಂದ ವಿಡಿಯೋ ಜಾಸ್ತಿ ಲೆಂತಿ ಆಗ್ತೈತಿ. ಮತ್ತು ನೆಕ್ಸ್ಟ್ ಇದೇ ವಿಡಿಯೋನ ಕಂಟಿನ್ಯೂ ಆಗ್ತೈತಿ. ಅದು ಆ ವಿಡಿಯೋಕ್ಕೂ ಕೂಡ ಅಷ್ಟೇ ಸಪೋರ್ಟ್ ಇರಲಿ. ಬಾಯ್.